ಸ್ನೇಹಿತರೆ, ಭಾರತೀಯ ಚಿತ್ರರಂಗದಲ್ಲೇ ನಟ ರಜನಿಕಾಂತ್ ತನ್ನದೇ ಇತಿಹಾಸ ಪುಟಗಳನ್ನು ಬರೆದಿದ್ದಾರೆ. 74ರ ಹರೆಯದಲ್ಲೂ ಯಂಗ್ ಸ್ಟಾರ್ಗಳಿಗೆ ಪೈಪೋಟಿ ನೀಡುತ್ತಿದ್ದಾರೆ. ಸಾಲು ಸಾಲು ಸಿನಿಮಾಗಳು ರಜನಿ ಕೈಯಲ್ಲಿವೆ. ತಮಿಳುನಾಡು ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಸೂಪರ್ ಸ್ಟಾರ್ಗೆ ಅಭಿಮಾನಿ ಬಳಗವೇ ಇದೆ. ಈಗಲೂ ರಜನಿಕಾಂತ್ ಸಿನಿಮಾ ರಿಲೀಸ್ ಆದರೆ ಆ ದಿನ ತಮಿಳುನಾಡಿಗೆ ದೊಡ್ಡ ಹಬ್ಬನೇ ಆಗಿರುತ್ತೆ. ಸೂಪರ್ ಸ್ಟಾರ್ನ ಹೊಸ ಸಿನಿಮಾ ರಿಲೀಸ್ ಆದಾಗ ತಮಿಳುನಾಡಿನ ಹಲವು ಕಂಪನಿಗಳು ರಜೆ ಕೂಡ ಘೋಷಿಸಿದ ಉದಾಹರಣೆ ಕೂಡ ಇದೆ. ಇನ್ನು ಕೆಲವು ಕಂಪನಿಗಳು ಟಿಕೆಟ್ ಕಾಯ್ದಿರಿಸಿ ಸಿಬ್ಬಂದಿಗೆಲ್ಲ ಸಿನಿಮಾ ತೋರಿಸ್ತಾರೆ. ಈ ಮಟ್ಟಿಗೆ ರಜನಿ ಕ್ರೇಜ್ ಇದೆ. ರಜನಿಕಾಂತ್ ಸ್ಟಾರ್ಡಮ್ ಇರೋ ಹೀರೋ. ತಮಿಳಿನ ಜೊತೆಗೆ ತೆಲುಗಿನ, ಹಿಂದಿಯಲ್ಲೂ ರಜನಿಕಾಂತ್ ಕ್ರೇಜ್ ಗಿಟ್ಟಿಸಿದ್ದಾರೆ. ಕನ್ನಡದಲ್ಲೂ ರಜನಿಕಾಂತ್ ಸಿನಿಮಾ ಮಾಡಿದ್ದಾರೆ. ಇದೀಗ ರಜನಿಕಾಂತ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ. ಈಗಲೂ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡ್ತಾ ಇದ್ದಾರೆ. 74ನೇ ವಯಸ್ಸಿನಲ್ಲೂ ಹೀರೋಗಳು ಇಂಡಸ್ಟ್ರಿಗೆ ಹಿಟ್ ಸಿನಿಮಾ ನೀಡುವುದು ಸಾಮಾನ್ಯ ಸಂಗತಿ ಅಲ್ಲ. ಜೈಲರ್ ಚಿತ್ರದ ಮೂಲಕ ಮತ್ತೊಂದು ಹಿಟ್ ಪಡೆದರು. ತಮಿಳಿನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ರಜನಿ ಕೂಡ ಒಬ್ಬರಾಗಿದ್ದಾರೆ. 100 ಕೋಟಿಗೂ ಹೆಚ್ಚು ಸಂಭಾವನೆಯನ್ನು ಪಡಿತಾ ಇದ್ದಾರೆ. ಸ್ನೇಹಿತರೆ, 200 ಕೋಟಿಗೂ ಹೆಚ್ಚು ಸಿನಿಮಾಕ್ಕೆ ಚಾರ್ಜ್ ಮಾಡ್ತಾರೆ ಅಂತ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಎಲ್ಲ ನಾಯಕರಿಗೂ ಅಭಿಮಾನಿಗಳಿರ್ತಾರೆ, ಆದರೆ ರಜನಿಕಾಂತ್ ಅವರನ್ನೇ ಆರಾಧಿಸುವ ಭಕ್ತರು ಕೂಡ ಇದ್ದಾರೆ. ತಮಿಳುನಾಡಿನ ಅನೇಕ ಜನರು ರಜನಿಯನ್ನು ದೇವರಂತೆ ಪೂಜಿಸುತ್ತಾರೆ. ರಜನಿಗೆ ದೇಗುಲ ಕಟ್ಟಿದ್ದಾರೆ. ಸಾಮಾನ್ಯ ಜನರಷ್ಟೇ ಅಲ್ಲ, ಚಿತ್ರರಂಗದ ಸೆಲೆಬ್ರಿಟಿಗಳು ಕೂಡ ಇವರ ಅಭಿಮಾನಿಗಳಾಗಿದ್ದಾರೆ. ಸದ್ಯಕ್ಕೆ ನಟ ರಜನಿಕಾಂತ್ ಕೂಲಿ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಜೈಲರ್ 2 ಸಿನಿಮಾ ಸೆಟ್ಟೇರಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ನಟಿ ಸಿಲ್ಕ್ ಸ್ಮಿತಾ ಕೂಡ ರಜನಿಯ ದೊಡ್ಡ ಅಭಿಮಾನಿಯಾಗಿದ್ದರು. ರಜನಿಯನ್ನು ಒಂದು ನಿಮಿಷ ಕೂಡ ನೋಡಿದರೆ ಸಾಕು ಅಂದುಕೊಂಡ ನಟಿ ಬಳಿಕ ರಜನಿ ಜೊತೆ ಹೀರೋಯಿನ್ ಆಗಿ ನಟಿಸಿದರು. ರಜನಿ ಸರಳತೆ ಸೋತ ಸಿಲ್ಕ್ ಸ್ಮಿತಾ ಅಭಿಮಾನ ಪ್ರೀತಿಗೆ ತಿರುಗಿತ್ತಂತೆ. ರಜನಿಕಾಂತ್ ಹಾಗೂ ಸಿಲ್ಕ್ ಸ್ಮಿತಾ ಕುರಿತು ಆ ಕಾಲದಲ್ಲಿ ಹಲವು ಸುದ್ದಿ ಹರಿದಾಡ್ತಾ ಇತ್ತು ಎನ್ನಲಾಗಿದೆ. ಇವರಿಬ್ಬರು ಒಬ್ಬರಿಗೊಬ್ಬರು ಅತಿಯಾಗಿ ಪ್ರೀತಿಸುತ್ತಿದ್ದರು ಎಂದು ತಮಿಳಿನ ಮಾಧ್ಯಮಗಳು ವರದಿ ಮಾಡಿತ್ತಂತೆ. ಇದೆಲ್ಲವೂ ಕೇವಲ ವದಂತಿ ಎಂದು ಕೆಲವರು ವಾದಿಸಿದ್ದೂ ಉಂಟು. ಆದರೆ ನಟಿ ಸಿಲ್ಕ್ ಸ್ಮಿತಾ ಮಾತ್ರ ರಜನಿಕಾಂತ್ ಅವರನ್ನು ತುಂಬ ಪ್ರೀತಿಸಿದರು ಎನ್ನಲಾಗ್ತಾ ಇದೆ. ಸಿಲ್ಕ್ ಸ್ಮಿತಾ ಎಂದಿಗೂ ರಜನಿ ಬಳಿ ಪ್ರೀತಿಯನ್ನು ಹೇಳಿಕೊಳ್ಳಲಿಲ್ವಾ ಎನ್ನುವ ಪ್ರಶ್ನೆ ಕೂಡ ಮೂಡಿತ್ತು. ಸಿಲ್ಕ್ ಸ್ಮಿತಾ ಜೀವನ ನಿಜಕ್ಕೂ ದುರಂತ ಅಂತ್ಯ ಕಂಡಿತ್ತು. ಯಾರಿಂದಲೂ ನಟಿ ನಿಜವಾದ ಪ್ರೀತಿ ಸಿಗಲಿಲ್ಲ. ನಟಿ ನಮ್ಮಿದವರೆಲ್ಲ ಮೋಸ ಮಾಡಿದ್ರಂತೆ. ಡೆತ್ ನೋಟ್ ಬರೆದಿಟ್ಟು ನಟಿ ಸಿಲ್ಕ್ ಸ್ಮಿತಾ 35ನೇ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು. ಈಗಲೂ ಆಕೆಯ ಸಾವು ನಿಗೂಢವಾಗಿಯೇ ಉಳಿದಿದೆ. ಸಾಯುವ ಮುನ್ನ ಸಿಲ್ಕ್ ಒಂಟಿ ಜೀವನ ನಡೆಸಿದ್ರು ಎನ್ನಲಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.